ಓಕೆ, ಇವಾಗ ಎಡಿಟಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಎಡಿಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ನಮಗೆ ಫಸ್ಟ್ ಇಲ್ಲಿ ಆ್ಯಸೆಟ್ಸ್ನ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಹಾಗೆ ಇಲ್ಲಿ ಇಂಪೋರ್ಟ್ ಮಾಡೋ ಮುಂಚೆ ಇಲ್ಲೂ ಕೂಡ ಅಷ್ಟೇ ನಾವು ಫೋಲ್ಡರ್ ಸ್ಟ್ರಕ್ಚರ್ನ ಮೇಂಟೈನ್ ಮಾಡಬೇಕು. ಇಲ್ಲಾಂದರೆ ಸುಮ್ಮನೆ ಆ್ಯಸೆಟ್ಸ್ನ ಡಂಪ್ ಮಾಡ್ತಾ ಹೋದರೆ, ಇಂಪೋರ್ಟ್ ಮಾಡ್ತಾ ಹೋದರೆ ಹೋಗ್ತಾ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಹುಡುಕೋಕ್ಕೆ. ಸೊ ಹಾಗೇನು ಸೇಮ್ ಫೋಲ್ಡರ್ ಸ್ಟ್ರಕ್ಚರು, ಆಡಿಯೋ ಇದೆ. ಸೊ ಇಲ್ಲಿ ಐಕಾನ್ ಇದೆ ನೋಡಿ, ನ್ಯೂ ಬಿನ್ ಅಂತ, ಇದನ್ನು ಕ್ಲಿಕ್ ಮಾಡಿ. ಫೋಲ್ಡರ್ ಐಕಾನು ನಿಮಗೆ ಫೋಲ್ಡರ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಇದು ಫಸ್ಟು ಆಡಿಯೋ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಇದು ಫುಟೇಜಸ್. ಹಾಗೆ ನಿಮಗೆ ಫುಟೇಜಸ್ ಬೇಡ ಅಂತ ಹೇಳಿದ್ರೆ ವಿಡಿಯೋಸ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಾವು ಯಾವುದು ಇಮೇಜಸ್ ಯೂಸ್ ಮಾಡಿಲ್ಲ, ಸೊ ಇದೆರಡೇ ಸಾಕು. ಈಗ ನಾವು ನೆಕ್ಸ್ಟು ನಮ್ಮ ಫೋಲ್ಡರ್ ಹೋಗೋಣ. ಇಲ್ಲಿ ಫೈಲ್ ಎಕ್ಸ್ಪ್ಲೋರರ್ ಇಂದ ಆಡಿಯೋ ಫೈಲ್ ಇದೆ ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಆಡಿಯೋ ಫೋಲ್ಡರ್ ಒಳಗಡೆ ಪ್ಲೇಸ್ ಮಾಡ್ತೀನಿ. ಇವಾಗ ಇದ್ರೊಳಗಡೆ ಇರುತ್ತೆ. ಸೊ ಹಾಗೆ ನೀವು ವಾಪಸ್ ಹೋಗ್ಬೇಕಂದ್ರೆ ಇಲ್ಲಿಂದ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ನೀವು ಯಾವ್ದಾದ್ರು ಒಂದು ಫೋಲ್ಡರ್ ಓಪನ್ ಮಾಡಿದ್ರೆ ಈ ಥರ ಹೊಸ ಟ್ಯಾಬಲ್ಲಿ ಓಪನ್ ಆಗುತ್ತೆ. ಹಾಗೆ ರೈಟ್ ಕ್ಲಿಕ್ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಅದು. ನೆಕ್ಸ್ಟ್ ಇದೆಲ್ಲ ಫುಟೇಜಸ್ಸು ಇಲ್ಲಿ ಇಂಪೋರ್ಟ್ ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಎಲ್ಲ ಸೆಲೆಕ್ಟ್ ಮಾಡ್ತೀನಿ, ಇದನ್ನ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಇವಾಗ ನೋಡಿ ಎಲ್ಲ ಫುಟೇಜಸ್ ಇಲ್ಲಿ ಬಂದಿದೆ. ಸೊ ಅಗೇನ್ ಇಲ್ಲೇ ನೀವು ಬೇಕಾದ್ರೆ ಪ್ರಿವ್ಯೂ ನೋಡ್ಬೋದು ಏನೇನಿದೆ ಅಂತ ಹೇಳ್ಬಿಟ್ಟು ಈ ರೀತಿ. ಸೊ ಇಲ್ಲಿ ನಮಗೆ ಎರಡು ರೀತಿ ಆದಂಥ ವ್ಯೂ ಇರುತ್ತೆ. ಒಂದು ಥಂಬ್ನೇಲ್ ವ್ಯೂ, ಇನ್ನೊಂದು ಲಿಸ್ಟ್ ವ್ಯೂ ಅಂತ ಹೇಳ್ಬಿಟ್ಟು. ಸೊ ಲಿಸ್ಟ್ ವ್ಯೂನಲ್ಲಿ ನಿಮಗೆ ಈ ರೀತಿ ಒಂದು ಲಿಸ್ಟ್ ಥರ ಇರುತ್ತೆ. ಥಂಬ್ನೇಲ್ ವ್ಯೂ ಅಂದರೆ ಈ ರೀತಿ ಇರುತ್ತೆ. ಸೊ ಥಂಬ್ನೇಲ್ ವ್ಯೂನಲ್ಲಿ ನೀವು ಪ್ರಿವ್ಯೂ ನೋಡ್ಬೋದು, ಅದು ಬೆನಿಫಿಟ್ ನಿಮಗೆ. ಓಕೆ, ವಾಪಸ್ ಇಲ್ಲಿ ಬರೋಣ. ಇವಾಗ ಫಸ್ಟ್ ಪ್ರಾಜೆಕ್ಟ್ನ ನಾವು ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಸೀಕ್ವೆನ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಸೀಕ್ವೆನ್ಸ್ ಅಂದರೆ ಇವಾಗ ಈ ಆ್ಯಸೆಟ್ಸ್ ಎಲ್ಲ ಇಂಪೋರ್ಟ್ ಮಾಡಿದ್ದೀವಲ್ಲ, ಯಾವ್ದಾದ್ರು ಒಂದು ಜಾಗದಲ್ಲಿ ಹೋಗ್ಬಿಟ್ಟು ನಾವು ಎಡಿಟ್ ಮಾಡಬೇಕು. ಅಂದರೆ ಒಂದು ಬಾಕ್ಸ್ ಒಳಗಡೆ ಎಡಿಟ್ ಮಾಡಿಬಿಟ್ಟು ಅದನ್ನ ಆಮೇಲೆ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು. ಸೊ ಆ ಕಂಟೈನರ್ಗೆ ಅಥವಾ ಆ ಬಾಕ್ಸ್ಗೆ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಸೊ ಸೀಕ್ವೆನ್ಸ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಪೇಪರ್ ತರ ಇದೆ ನೋಡಿ ಐಕಾನ್, ಇದನ್ನ ಸೆಲೆಕ್ಟ್ ಮಾಡಿ. ಇದು ನ್ಯೂ ಐಟಮ್ ಅಂತ, ಇಲ್ಲ ಇಲ್ಲಿ ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನ್ಯೂ ಐಟಮ್ ಅಂತ ಬರುತ್ತೆ. ಇಲ್ಲಿ ಸೀಕ್ವೆನ್ಸ್. ಹಾಗೆ ಇಲ್ಲಿ ಕೂಡ ಅಷ್ಟೇ ನ್ಯೂ ಐಟಮ್ ಅಂತ ಸೆಲೆಕ್ಟ್ ಮಾಡಿ ಸೀಕ್ವೆನ್ಸ್ ಅಂತ ಬರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಸಾಕಷ್ಟು ಪ್ರೀಸೆಟ್ಸ್ ಇರುತ್ತೆ. ಇದರಲ್ಲಿ ನಾನು ಒಂದು ಕಸ್ಟಮ್ ಪ್ರೀಸೆಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ನಿಮ್ಮ ಹತ್ರ ಕಸ್ಟಮ್ ಪ್ರೀಸೆಟ್ಸ್ ಎಲ್ಲ ಸದ್ಯಕ್ಕೆ ಇರಲ್ಲ ಅಂತ ಅನ್ಕೋತೀನಿ. ಸೊ ಇಲ್ಲಿ ನಿಮಗೆ HD ಅಂತಿದೆ ನೋಡಿ, HD ವಿಡಿಯೋ ಅಥವಾ ಜನರಲಾಗಿ ಯಾವ್ದಾರು ಒಂದು ಪ್ರೀಸೆಟ್ ಸೆಲೆಕ್ಟ್ ಮಾಡಿ. ಈ ಥರ ರ್ಯಾಂಡಮ್ ಆಗಿ HDನೇ ಇರಬೇಕಂತೇನಿಲ್ಲ. ಸೊ ಇಲ್ಲಿ ರ್ಯಾಂಡಮ್ ಆಗಿ ಏನಾದ್ರು ಒಂದು ಸೆಲೆಕ್ಟ್ ಮಾಡಿ. ಆವಾಗ ನಿಮಗೆ ಈ ಸೆಟ್ಟಿಂಗ್ಸ್ ಟ್ಯಾಬ್ಗೆ ಆಕ್ಸೆಸ್ ಸಿಗುತ್ತೆ. ನಾರ್ಮಲ್ ಆಗಿ ನಿಮಗೆ ಸೆಟ್ಟಿಂಗ್ಸ್ ಗ್ರೇ ಔಟ್ ಆಗಿರುತ್ತೆ. ಸೊ ಯಾವ್ದಾರು ಒಂದು ಪ್ರೀಸೆಟ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಓಪನ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ಎಡಿಟಿಂಗ್ ಮೋಡಲ್ ಬಂದುಬಿಟ್ಟು ಇಲ್ಲಿ ನೀವು ಫುಲ್ ಮೇಲ್ಗಡೆ ಸ್ಕ್ರಾಲ್ ಮಾಡಿದ್ರೆ ಕಸ್ಟಮ್ ಅಂತಿರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಟೈಮ್ ಬೇಸ್ ಅಂತಿದೆ. ಸೊ ನಮಗೆ 30 ಫ್ರೇಮ್ಸ್ ಇರಲಿ, ಇಲ್ಲ 24 ಫ್ರೇಮ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೇಮ್ ಸೈಜ್, ಸೊ ಇದು ನಮ್ಮ ಔಟ್ಪುಟ್ ವಿಡಿಯೋ ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ನಾವು HD ವಿಡಿಯೋ ಎಡಿಟ್ ಮಾಡ್ತಿರೋದ್ರಿಂದ ಇವಾಗ ಇದನ್ನು 1920 1080 ಅಂತ ಕೊಡ್ತೀನಿ. ಆ್ಯಂಡ್ ಅಗೇನ್ ಆಸ್ಪೆಕ್ಟ್ ರೇಷೋ ಇದು ಇಂಪಾರ್ಟೆಂಟು, 16:9 ಇರಬೇಕು. ನಿಮ್ದ್ರಲ್ಲಿ ಬೇರೆ ಏನಾದರೂ ತೋರಿಸ್ತಿದೆ ಅಂತ ಹೇಳಿದ್ರೆ ಈ ಕೆಳಗಡೆ ಪಿಕ್ಸೆಲ್ ಆಸ್ಪೆಕ್ಟ್ ರೇಷೋ ಅಂತ ಇರುತ್ತಲ್ಲ, ಇದು ಸ್ಕ್ವೇರ್ ಪಿಕ್ಸೆಲ್ಸ್ ಸೆಲೆಕ್ಟ್ ಮಾಡಿ. ಈ ರೀತಿ ಬೇರೆ ಏನಾದ್ರು ಸೆಲೆಕ್ಟ್ ಆಗಿದ್ರೆ ಆವಾಗ ನಿಮಗೆ ಈ ಥರ ಬೇರೆ ರೇಷೋಸ್ ಬರುತ್ತೆ. ಸೊ ಸ್ಕ್ವೇರ್ ಪಿಕ್ಸೆಲ್ಸು 16:9 ಇದಿರಬೇಕು, ತುಂಬ ಇಂಪಾರ್ಟೆಂಟ್ ಇದು. ಸೊ ಇದರಲ್ಲಿ ನಾವು ಇಷ್ಟೇ ಚೇಂಜ್ ಮಾಡೋದು. ಕಸ್ಟಮ್ ಎಡಿಟಿಂಗ್ ಮೋಡ್ ಕಸ್ಟಮ್ ಅಂತ ಹಾಕೊಳ್ಳಿ. ಆಮೇಲೆ ಫ್ರೇಮ್ಸ್ ಬಂದುಬಿಟ್ಟು 24 ಅಂತೇಳಿ, ಫ್ರೇಮ್ ಸೈಜ್ 1920 1080 ಅಂತ ಕೊಡಿ. ಪಿಕ್ಸೆಲ್ ಆಸ್ಪೆಕ್ಟ್ ರೇಷಿಯೋ ಸ್ಕ್ವೇರಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಬೇಕಾಗಿರೋದು. ನೆಕ್ಸ್ಟ್ ಸೀಕ್ವೆನ್ಸ್ ನೇಮ್ ಅಂತಿದೆ. ಸೊ ಈ ಕಂಟೈನರ್ ಒಂದು ಕ್ರಿಯೇಟ್ ಮಾಡಿದೆಯಲ್ವಾ, ಇದಕ್ಕೆ ಒಂದು ಹೆಸರು ಕೊಡಬೇಕು. ಅಗೇನ್ ಸೀಕ್ವೆನ್ಸ್ ಒಂದು ಕೂಡ ಅಂತ ಕೂಡ ನೀವು ಸೆಟ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಒಂದು ಹೆಸರು ಕೊಡ್ತೀನಿ, ಆನ್ಲೈನ್ ಫಿಟ್ನೆಸ್ ವಿಡಿಯೋ ಅಂತ ಹೇಳ್ಬಿಟ್ಟು ಓಕೆ ಅಂತ ಕೊಡಿ. ಸೊ ಇಲ್ಲಿ ನೋಡ್ಬೋದು ಒಂದು ಐಟಮ್ ಹೊಸದು ಕ್ರಿಯೇಟ್ ಆಗಿದೆ. ಸೊ ಈ ಐಕಾನ್ ಗಮನಿಸ್ಬೇಕು ನೀವು, ಈ ರೀತಿ ಐಕಾನ್ಸ್ ಇರುತ್ತಲ್ವ, ಇದು ಸೀಕ್ವೆನ್ಸ್ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲಿ ಟೈಮ್ ಲೈನಲ್ಲೂ ಅಷ್ಟೇ ನೋಡಿ, ಆನ್ಲೈನ್ ಫಿಟ್ನೆಸ್ ವಿಡಿಯೋ ಅಂತ ಒಂದು ಸೀಕ್ವೆನ್ಸ್ ಕ್ರಿಯೇಟ್ ಆಗಿದೆ. ಈಗ ನಾವು ನೆಕ್ಸ್ಟ್ ಎಡಿಟಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೋಬಹುದು. ಮೊದಲಿಗೆ ನಾವೊಂದು ರಫ್ ಎಡಿಟ್ ಮಾಡ್ಕೊಳ್ಳೋಣ, ಆಮೇಲೆ ಕ್ಲೀನಾಗಿ ಫಿನಿಶಿಂಗ್ ಮಾಡೋಣ. ಸೊ ಇಲ್ಲಿ ಸ್ಕ್ರಿಪ್ಟ್ ಪ್ರಕಾರ ಫಸ್ಟು XYZ ಫಿಟ್ನೆಸ್ ಸ್ಟುಡಿಯೋ ಲೋಗೋ ಬರಬೇಕು, ಆಮೇಲೆ ಅಪ್ಬಿಟ್ ಮ್ಯೂಸಿಕ್ ಎಲ್ಲ ಬರ್ತಿರ್ಬೇಕಂತ, ಆಮೇಲೆ ನಮ್ಮದು ವೀಡಿಯೋಸ್ ಎಲ್ಲ ಪ್ಲೇಸ್ ಮಾಡಬೇಕು. ಸೊ ಫಸ್ಟು ಇಲ್ಲಿ ಟೂಲ್ಸಲ್ಲಿ ಟೈಪ್ ಟೂಲ್ ತೊಗೊಳ್ಳಿ. ಇಲ್ಲಿ XYZ ಫಿಟ್ನೆಸ್ ಸ್ಟುಡಿಯೋ ಅಂತ ಕೊಟ್ಟಿದ್ದೀನಿ. ವಾಪಸ್ ಸೆಲೆಕ್ಷನ್ ಟೂಲಿಗೆ ಬಂದು ಇಲ್ಲಿ ಮೂವ್ ಮಾಡ್ಕೋಬೋದು. ಸೊ ನಿಮಗೆ ಈ ಟೆಕ್ಸ್ಟ್ ರಿಲೇಟೆಡ್ ಎಲ್ಲ ಕ್ಲೀನಾಗಿ ಮೂವ್ ಮಾಡ್ಬೇಕಂತ ಹೇಳಿದ್ರೆ ಇನ್ನೊಂದು ಎಕ್ಸ್ಟ್ರಾ ಪ್ಯಾನಲ್ ಬೇಕು, ಎಸೆನ್ಷಿಯಲ್ ಗ್ರಾಫಿಕ್ಸ್ ಅಂತ. ಸೊ ವಿಂಡೋಗೆ ಹೋಗಿ ಎಸೆನ್ಷಿಯಲ್ ಗ್ರಾಫಿಕ್ಸ್ ಅಂತ ಪ್ಯಾನಲ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಬೈ ಚಾನ್ಸ್ ಇಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಎಲ್ಲಾದರೂ ಬರ್ತಿದೆ ಇದು ಪ್ಯಾನಲ್ ಅಂತ ಹೇಳಿದ್ರೆ, ಇಲ್ಲ ಈ ಥರ ಇಲ್ಲೆಲ್ಲೋ ಇದೆ ಅಂತ ಹೇಳಿದ್ರೆ ಇದನ್ನು ಸೆಲೆಕ್ಟ್ ಮಾಡಿ ಇದ್ರ ಜೊತೆಗೆ ಕೂರಿಸಿ. ಸೊ ಎಫೆಕ್ಟ್ಸ್ ಕಂಟ್ರೋಲ್ ಎಸೆನ್ಷಿಯಲ್ ಗ್ರಾಫಿಕ್ಸ್ ಎರಡು ಒಂದು ಕಡೆ ಇರೋ ಥರ. ಆ್ಯಂಡ್ ಅಗೇನ್ ವರ್ಕ್ ಸ್ಪೇಸ್ಗೆ ಹೋಗ್ಬಿಟ್ಟು ಸೇವ್ ಚೇಂಜಸ್ ಟು ದಿಸ್ ವರ್ಕ್ ಸ್ಪೇಸ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೊ ಇಲ್ಲಿ ನಾವು ಡೈರೆಕ್ಟಾಗಿ ಅಲೈನ್ಮೆಂಟು ಟೆಕ್ಸ್ಟ್ ಇದೆಲ್ಲ ಕ್ಲೀನಾಗಿ ಮಾಡ್ಕೋಬೋದು. ಸೊ ಅಗೇನ್ ಈ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ ಅಲೈನ್ ಕ್ಲೀನಾಗಿ ಸೆಂಟ್ರ್ ಅಲೈನ್ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ಕ್ಲಿಪ್ಪು ತುಂಬ ಚಿಕ್ಕದಾಗಿ ಕಾಣಿಸ್ತಿದೆಯಲ್ಲ, ಸೊ ಟೈಮ್ ಲೈನಲ್ಲಿ ಝೂಮ್ ಇನ್ ಮಾಡ್ಕೋಬೇಕು. ಸೊ ಇಲ್ಲಿ ಕೆಳಗಡೆ ಈ ಬ್ಲ್ಯಾಕ್ ಬಾರ್ ಕಾಣಿಸ್ತಿದೆಯಲ್ಲ, ಇದನ್ನು ಕಾರ್ನರ್ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಹತ್ರ ತೊಗೊಂಬಂದರೆ ಝೂಮ್ ಆಗುತ್ತೆ. ಇದು ದೂರ ಹೋದರೆ ಝೂಮ್ ಔಟ್ ಆಗುತ್ತೆ, ಇದು ಝೂಮ್ ಇನ್ ಆಗುತ್ತೆ. ಆ್ಯಂಡ್ ಅಗೇನ್ ಇಲ್ಲಿ ಟೈಮ್ ನೋಡ್ಬೋದು ನೀವು. ಸೊ 5 ಸೆಕೆಂಡ್ಸ್ ಇದು. ಸೊ ಅಗೇನ್ ನಾನು ಹೇಳಿರೋ ಥರ ಫಸ್ಟ್ ನಾವೊಂದು ರಫ್ ಎಡಿಟ್ ಮಾಡ್ಕೋತಿದ್ದೀವಿ. ಸೊ ಇದರಲ್ಲಿ ಏನೇನು ಎಲಿಮೆಂಟ್ಸ್ ಬೇಕೋ ಫಸ್ಟ್ ಪ್ಲೇಸ್ ಮಾಡ್ಕೊಂಡ್ಬಿಡೋಣ, ಆಮೇಲೆ ಅದು ಕಟ್ ಮಾಡಿ ನಮ್ಮ ಮ್ಯೂಸಿಕ್ ಕ್ಲೀನಾಗಿ ಸಿಂಕ್ ಮಾಡಿ ಫಿನಿಶಿಂಗ್ ಮಾಡೋಣ. ಸೊ ಮ್ಯೂಸಿಕ್ ಬರುತ್ತೆ, ಅದಾದಮೇಲೆ ಡೈವರ್ಸ್ ಗ್ರೂಪ್ ಆಫ್ ವರ್ಕಿಂಗ್ ಔಟ್. ಸೊ ಇದು ಫಸ್ಟು ಅವ್ರ ಮನೇಲಿ ಸೆಟಪ್ ಮಾಡ್ತಿರ್ತಾರೆ, ಅದನ್ನು ಪ್ಲೇಸ್ ಮಾಡಬೇಕು. ಸೊ ಇಲ್ಲಿ ಇದು ಈ ಕ್ಲಿಪ್ಪು ಇದು ನಿಮ್ಮ ಸ್ಟಾರ್ಟಿಂಗ್ ಹೊಸದಾಗಿ ಮಾಡ್ತಿರ್ತೀರಲ್ಲ, ಅದಕ್ಕೆ ನಾನು ಕ್ಲಿಪ್ಸ್ನ ಫುಲ್ ಕಂಪ್ಲೀಟ್ ಆಗಿ ಹಾಗೆ ಪ್ಲೇಸ್ ಮಾಡ್ತಿದ್ದೀನಿ. ಸೊ ಹಾಗೆ ಇಲ್ಲಿ ನೋಡ್ಬೋದು ಇದೆಲ್ಲ ಒಂದು 12 ಸೆಕೆಂಡ್ಸ್ ಡ್ಯೂರೇಷನ್. ಸೊ 15 ಸೆಕೆಂಡ್ಸ್ ಒಳಗಡೆ ಇರೋದು ಇಲ್ಲ 20 ಸೆಕೆಂಡ್ಸ್ ಒಳಗಡೆ ಇರೋದು ವೀಡಿಯೋಸ್ ಎಲ್ಲ ನಾನು ಡೈರೆಕ್ಟಾಗಿ ಹಾಗೆ ಪ್ಲೇಸ್ ಮಾಡ್ತಿದ್ದೀನಿ. ಇದು ನಮಗೆ 6 ಮಿನಿಟ್ಸ್ 6.5 7 ಮಿನಿಟ್ಸ್ ವೀಡಿಯೋ ಇದೆ. ಸೊ ಇದನ್ನು ಹೇಗೆ ಕಟ್ ಮಾಡಿ ಪ್ಲೇಸ್ ಮಾಡೋದು ನಮಗೆ ಬೇಕಾಗಿರೋ ಪೋರ್ಷನ್ ಮಾತ್ರ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಇನ್ನೊಂದು ಏನು ಗಮನಿಸ್ಬೇಕಂದ್ರೆ ಇಲ್ಲಿ ಪ್ಲೇಸ್ ಮಾಡ್ತೀವಲ್ಲ ಈ ವಿಡಿಯೋ ಎಲ್ಲ ನಮಗೆ ಇಲ್ಲಿ ಪ್ರೋಗ್ರಾಮ್ ಮಾನಿಟರಲ್ಲಿ ಕಾಣಿಸುತ್ತೆ. ಈ ವಿಡಿಯೋನ ನಾವು ಕಟ್ ಮಾಡ್ಬೇಕಂದ್ರೆ ಹೇಳಿದ್ರೆ ಈ ವಿಡಿಯೋನ ಡಬಲ್ ಕ್ಲಿಕ್ ಮಾಡಿ, ಅವಾಗ ಸೋರ್ಸ್ ಮಾನಿಟ್ರಲ್ಲಿ ಬರುತ್ತೆ. ಪ್ರೋಗ್ರಾಮ್ ಮಾನಿಟ್ರಲ್ಲಿ ನಾವು ಸೀಕ್ವೆನ್ಸಲ್ಲಿ ವರ್ಕ್ ಮಾಡ್ತೀವಲ್ಲ ಟೈಮ್ ಲೈನಲ್ಲಿ, ಇಲ್ಲೇನು ನಡೀತಿದೆ ಅದು ನಿಮಗೆ ಪ್ರೋಗ್ರಾಮ್ ಮಾನಿಟ್ರಲ್ಲಿ ಕಾಣಿಸೋದು. ಸೋರ್ಸ್ ಮಾನಿಟ್ರಲ್ಲಿ ಅಂದರೆ ಹೆಸರು ತಕ್ಕನಂಗೆ ಸೋರ್ಸ್ ಅಂತ ಹೇಳಿದ್ರೆ ಒರಿಜಿನಲ್ ಅಂತ ಹೇಳ್ಬಿಟ್ಟು. ಸೊ ನೀವು ಇಂಪೋರ್ಟ್ ಮಾಡಿರ್ತೀರಲ್ಲ ಆ್ಯಸೆಟ್ಟು ಪ್ರಾಜೆಕ್ಟ್ ಪ್ಯಾನಲ್ನಲ್ಲಿ, ಅಲ್ಲಿ ಡಬಲ್ ಕ್ಲಿಕ್ ಮಾಡಿದಾಗ ನಮಗೆ ಸೋರ್ಸ್ ಮಾನಿಟ್ರಲ್ಲಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾನು ಸದ್ಯಕ್ಕೆ ಇದಿಷ್ಟು ಶಾರ್ಟ್. ಸೊ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನಾನು ಸೆಲೆಕ್ಟ್ ಮಾಡಬೇಕು. ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಬಂದುಬಿಟ್ಟು ನಾನು ಬರೀ ಔಟ್ ಪಾಯಿಂಟ್ ಸೆಟ್ ಮಾಡ್ತೀನಿ, ಮಾರ್ಕ್ಔಟ್. ಇದನ್ನು ಕ್ಲಿಕ್ ಮಾಡಿದ್ರೆ ಸ್ಟಾರ್ಟಿಂಗಿಂದ ಡಿಫಾಲ್ಟಾಗಿ ಅದು ತೊಗೊಳುತ್ತೆ. ಸೊ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಅಂತ. ಹಾಗೆ ನನಗೆ ಇಲ್ಲಿ ಬರೀ ವಿಡಿಯೋ ಪೋರ್ಷನ್ ಮಾತ್ರ ಬೇಕು, ಅದಕ್ಕೋಸ್ಕರ ಇಲ್ಲಿ ಫಿಲ್ಮ್ ಸ್ಟ್ರಿಪ್ ಇರುತ್ತೆ ನೋಡಿ, ಫಸ್ಟ್ ಐಕಾನ್, ಇದನ್ನು ಕ್ಲಿಕ್ ಮಾಡಿ ಈ ಥರ ಡ್ರ್ಯಾಗ್ ಮಾಡ್ತೀನಿ. ನೀವು ಡೈರೆಕ್ಟಾಗೆ ಹಿಂಗೆ ಕ್ಲಿಕ್ ಮಾಡಿ ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ಆಡಿಯೋ ವಿಡಿಯೋ ಎರಡೂ ಬರುತ್ತೆ. ನಮಗೆ ಬರೀ ವಿಡಿಯೋ ಬೇಕು, ಹಾಗಾಗಿ ನಾನು ಬರೀ ಇದನ್ನು ಮಾತ್ರ ತೊಗೋತಾ ಇದ್ದೀನಿ. ಹಾಗೆ ನೀವು ಇದರಲ್ಲಿ ಮತ್ತೆ ಡಬಲ್ ಕ್ಲಿಕ್ ಮಾಡಿ, ಇವಾಗ ಆಲ್ರೆಡಿ ಇದರಲ್ಲೇ ಇರ್ತೀವಿ ವಿಂಡೋನಲ್ಲಿ. ಸೊ ಇಲ್ಲಿ ನೀವು ಇನ್ನೂ ಬೇರೆದು ಏನಾದರೂ ಹುಡುಕ್ಬೋದು. ಸೊ ಇದು ನೋಡಿ ಇಷ್ಟು ಪೋರ್ಷನ್ ಇವಾಗ ಇಲ್ಲಿ ಸ್ಟಾರ್ಟಿಂಗ್ ಇದೆ, ಇನ್ ಪಾಯಿಂಟು. ನೆಕ್ಸ್ಟ್ ಇಲ್ಲಿವರೆಗೂ ಔಟ್ ಪಾಯಿಂಟ್, ಇಷ್ಟು ಪೋರ್ಷನ್ ಮಾತ್ರ ತೊಗೊಳ್ಳಿ. ಸೊ ಇದು ನೋಡೋಕೆ ಯಾವ ಥರ ಕಾಣಿಸ್ತದೆ ಅಂತ ಹೇಳಿದ್ರೆ ಅವರು ಬ್ಯಾಂಡ್ ಏನೋ ಸೆಟ್ ಮಾಡಿ ವರ್ಕೌಟ್ ಮಾಡೋಕ್ಕೆ ರೆಡಿ ಮಾಡ್ಕೋತಿದ್ದಾರೆ, ಆ ಥರ ಇರುತ್ತೆ. ಸೊ ಎಲ್ಲ ಕೂಡ ಅಷ್ಟೇ, ನಾವು ಯಾವ ರೀತಿ ತೋರಿಸ್ತೀವಿ ಅದ್ರ ಮೇಲೆ ಹೋಗುತ್ತೆ ಅಷ್ಟೆ. ಹಾಗೆ ಇದು ಕೂಡ ಅಷ್ಟೇ, ಇಲ್ಲಿ ಇನ್ ಪಾಯಿಂಟ್ ತೊಗೊಳ್ಳಿ, ಇಲ್ಲಿವರೆಗೂ ತೊಗೊಳ್ಳಿ. ಆಮೇಲೆ ಇದನ್ನು ಮತ್ತೆ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಸೊ ಇದು ಸ್ಟಾರ್ಟಿಂಗ್ ರಫ್ ಎಡಿಟ್ ಇರೋದು. ಸೊ ಹಾಗಾಗಿ ಏನೇನು ಪೋರ್ಷನ್ಸ್ ನಾವು ಯೂಸ್ ಮಾಡ್ಬೋದು ಅನ್ನೋದನ್ನು ಫಸ್ಟು ಪ್ಲೇಸ್ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ನಾವಿಲ್ಲಿ ನೆಕ್ಸ್ಟು ಫೈನ್ ಎಡಿಟಿಂಗ್ ಮಾಡ್ಕೋತಾ ಹೋಗ್ತೀವಿ. ಸೊ ಅಗೇನ್ ಇಲ್ಲಿ ನೀವು ಬೇಕಾದ್ರೆ ಇವಾಗ ಕ್ಲಿಪ್ಸು ಆ್ಯಡಪ್ ಆಗ್ತಿದೆಯಲ್ಲ, ಸೊ ಇವಾಗ ಮತ್ತೆ ಝೂಮ್ ಔಟ್ ಮಾಡ್ಕೋಬೋದು ಸ್ವಲ್ಪ. ಆಮೇಲೆ ಇದನ್ನು ಕ್ಲಿಕ್ ಮಾಡಿ ಇರುತ್ತೆ ಈ ಥರ ಮೂವ್ ಮಾಡ್ಕೋಬೋದು. ಸೊ ಸೆಕೆಂಡ್ ಪಾರ್ಟ್ ಆಯಿತು, ಸ್ಮೈಲ್ಸ್ ಆ್ಯಂಡ್ ಎಕ್ಸೈಟ್ಮೆಂಟ್ ಫಿಲ್ ಇನ್ ದ ಪ್ಲೇಸ್. ಇನ್ನು ಯಾವುದಾದ್ರು ಹಾಕ್ಬೋದಾ? ಸೊ ಇಲ್ಲೊಂದಿದೆ ನೋಡಿ, ಇದು ಕೂಡ ಸದ್ಯಕ್ಕೆ ಪ್ಲೇಸ್ ಮಾಡ್ಕೊಂಡಿರೋಣ ಅಷ್ಟೆ. ಓಕೆ, ಇಷ್ಟು ಸಾಕು. ನೆಕ್ಸ್ಟು ಮಾಂಟೇಜ್ ಮಾಡಬೇಕು. ಕ್ವಿಕ್ ಕ್ಲಿಪ್ಸ್ ಆಫ್ ವೇರಿಯಸ್ ರೂಟೀನ್ಸು, ಆಮೇಲೆ ಟ್ರೈನರ್ಸ್ ಶೋಕೇಸ್ ಮಾಡ್ತಿರೋ ಥರದ್ದು ಇದನ್ನು ಹಾಕಬೇಕು. ಸೊ ನೆಕ್ಸ್ಟ್ ಮಾಂಟೇಜ್ ಕ್ಲಿಪ್ಸ್ ಹಾಕೋಣ. ಸೊ ಈ ಕ್ಲಿಪ್ಸು ಇದೊಂದು ಹಾಕ್ಬೋದು. ಸೊ ಅಗೇನ್ ಈ ಮಾಂಟೇಜ್ ಕ್ಲಿಪ್ಸಿಗೆಲ್ಲ ನೀವು ಬೇಕಾದರೆ ಟ್ರೈನರ್ದು ಮತ್ತು ಇವ್ರು ಎಕ್ಸಸೈಸ್ ಮಾಡ್ತಿರೋದು ಮಿಕ್ಸ್ ಮಾಡಿ ಮ್ಯಾಶಪ್ ಥರ ಮಾಡಿ ಹಾಕ್ಬೋದು. ಸೊ ಇಲ್ಲಿ ಇವ್ರು ಓಡ್ತಿದಾರಲ್ವ ಟ್ರೈನರು, ಸೊ ಓಡ್ತಾ ಇರೋ ಪೋರ್ಷನ್ನ ಹಾಕಿದ್ಮೇಲೆ ಮೇ ಬಿ ಇದನ್ನು ತೊಗೋಬೋದು. ಕ್ಲಿಪ್ಸ್ನ ಆ ಕಡೆ ಈ ಕಡೆ ಮಾಡಬೇಕಂದ್ರೆ ಸೆಲೆಕ್ಟ್ ಮಾಡಿ ಈ ರೀತಿ ಆ ಕಡೆ ತಳ್ಳಿ, ಮತ್ತು ಇದು ಸೆಲೆಕ್ಟ್ ಮಾಡಿ ಆ ಕಡೆ ಈ ಕಡೆ ಮೂವ್ ಮಾಡ್ಕೊಳ್ಳಿ. ಸೊ ಅಗೇನ್ ಇದೆಲ್ಲ ಸ್ಟೋರಿ ಟೆಲ್ಲಿಂಗ್ ಥರ. ಸೊ ಸ್ಟಾರ್ಟಿಂಗು ಟ್ರೈನರ್ ಹೇಳ್ಕೊಡ್ತಾರೆ ಓಡೋದು ಇದೆಲ್ಲ ಮಾಡೋದು, ಅದನ್ನು ನೆಕ್ಸ್ಟ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ. ಆ್ಯಂಡ್ ಅಗೇನ್ ಇಲ್ಲೂ ಇದೆ ಒಳ್ಳೆಯದು ಓಡೋ ಶಾರ್ಟ್ಸು.
ಸೊ ಸ್ಟಾರ್ಟಿಂಗಲ್ಲಿ ಕ್ಲಿಪ್ಸು ನೀವು ಡೈರೆಕ್ಟಾಗಿ ಪ್ಲೇಸ್ ಮಾಡಿ. ಬೈ ಚಾನ್ಸ್ ಇಲ್ಲಿ ಗೊತ್ತಿಲ್ಲದೆ ಈ ಥರ ಒಳಗಡೆ ತೊಗೊಂಡ್ಬರ್ತೀರಾ ಅಂತ ಹೇಳಿದ್ರೆ Ctrl+Z ಪ್ರೆಸ್ ಮಾಡಿದ್ರೆ ಅಂಡು ಆಗುತ್ತೆ. ಸೊ ಇದಾಯಿತು. ನೆಕ್ಸ್ಟು ಈ ಶಾರ್ಟು. ಸೊ ಟ್ರೈನರ್ದು ನಾವು ಸಾಕಷ್ಟು ಶಾರ್ಟ್ಸ್ ಇದೆಲ್ಲ ತೊಗೊಂಡಿದ್ದೀವಿ. ಸೊ ಇದೊಂದು ಅದೊಂದು ಆ ಥರ ಪ್ಲೇಸ್ ಮಾಡ್ತಾ ಹೋಗಿ. ಇದಾಯ್ತು. ನೆಕ್ಸ್ಟು ಎಕ್ಸಸೈಸ್ ಮಾಡ್ತಿರೋ ಥರದ್ದು, ಮನೆಯಿಂದ ಎಕ್ಸಸೈಸ್ ಮಾಡ್ತಿರೋ ಕ್ಲಿಪ್ಸ್ ಏನಾದರೂ ಹಾಕಬೇಕು ಇವಾಗ. ಸೊ ಲ್ಯಾಪ್ಟಾಪ್ ರಿಲೇಟೆಡ್. ಸೊ ಇದೊಂದಿದೆ ನಮ್ಮ ಹತ್ರ, ಇದೊಂದಿದೆ, ಇದು ಇದೆ. ಇದಾದಮೇಲೆ ನ್ಯಾವಿಗೇಷನ್. ಸೊ ಇದನ್ನು ನಾವು ಸದ್ಯಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀವಿ, ಇದು ಅಷ್ಟೇ. ನೆಕ್ಸ್ಟು ಇದು ಖುಷಿಯಾಗಿ ವರ್ಕೌಟ್ ಮಾಡಿರೋ ಥರದ್ದು. ಸೊ ಹ್ಯಾಪಿ ಇರೋ ವರ್ಕೌಟ್ ವೀಡಿಯೋಸ್ನ ಹಾಕ್ತಿರ್ಬೇಕು. ಇದಾಯಿತು. ಸೊ ಅಗೇನ್ ಇದನ್ನು ಕೂಡ ನಾವು ತೋರಿಸ್ಬೋದು ಬೇಕಾದ್ರೆ. ಆ್ಯಂಡ್ ಅಗೇನ್ ಇದು ಕ್ಲೋಜರ್ಗೆ ಇದು 3 ಥರ ವೀಡಿಯೋಸ್ ತೊಗೊಂಡಿದ್ವಿ. ಇದರಲ್ಲಿ ಯಾವ್ದು ಬೇಕೋ ಅದನ್ನು ಸೆಟ್ ಮಾಡ್ಕೋಬೋದು. ಇದಾದಮೇಲೆ XYZ ಫಿಟ್ನೆಸ್ ಸ್ಟುಡಿಯೋ ವೇರ್ ಪ್ಯಾಷನ್ ಮಿಟ್ಸ್ ಪಾಸಿಬಿಲಿಟಿ. ಇದು ವಾಯ್ಸ್ ಓವರ್ ಬರುವಾಗ ಲೋಗೋ ಬರಬೇಕು, ಅಲಾಂಗ್ ವಿತ್ ಇನ್ಫಾರ್ಮೇಷನ್ ಹೌ ಟು ಸೌಂಡ್ ಡೌನ್ ಟ್ಯಾಗ್ಲೈನ್. ಎಲಿವೇಟ್ ಯುವರ್ ಫಿಟ್ನೆಸ್ ಎನಿ ಟೈಮ್ ಎನಿವೇರ್. ಸೊ ಈ ಟೆಕ್ಸ್ಟ್ನ ತೊಗೊಳ್ಳೋಣ. ಸೊ ಅಗೇನ್ ಇಲ್ಲಿ ಎಂಡ್. ಇದಕ್ಕಿಂತ ಮುಂಚೆ ನಮ್ಮದು ಈ ಲೋಗೋ ಮತ್ತೆ ಬರಬೇಕು. ಇದನ್ನು ಕಾಪಿ ಮಾಡೋಕ್ಕೆ ಇದು ಫಸ್ಟ್ ಕ್ಲಿಪ್ ಇದೆಲ್ಲ ಇದು ಸೆಲೆಕ್ಟ್ ಮಾಡಿ Ctrl+C Ctrl+V. ಸೊ ಪೇಸ್ಟ್ ಮಾಡುವಾಗ ಈ ಟೈಮ್ ಇಂಡಿಕೇಟರ್ ಅಂತಾರೆ ಬ್ಲೂ ಲೈನ್ಗೆ, ಇದು ಎಲ್ಲಿರುತ್ತೆ ಅದು ನೋಡ್ಕೋಬೇಕು. ಇಲ್ಲಿದ್ರೆ ಇದ್ರ ಮೇಲೆ ಪೇಸ್ಟ್ ಆಗಿಬಿಡುತ್ತೆ. ಸೊ ಆದಷ್ಟು ಎಂಟಿ ಜಾಗದಲ್ಲಿರುವಾಗ ಪೇಸ್ಟ್ ಮಾಡಿ, ಇಲ್ಲಾಂದರೆ ಆಲ್ಟ್ ಇಟ್ಕೊಂಡು ಈ ರೀತಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಕಾಪಿ ಬರುತ್ತೆ. ಸೊ ಇವಾಗ ಲೋಗೋ ಬರುತ್ತೆ, ಆಮೇಲೆ ಇದು ಬರುತ್ತೆ. ಕಾಲ್ ಟು ಆ್ಯಕ್ಷನ್ ಇಲ್ಲಿ ಕೊಡ್ಬೋದು, ಕೆಳಗಡೆ ವೆಬ್ಸೈಟು ಏನಾದರೂ ಆ ಥರ. ಸೊ ಇವಾಗ ನಮ್ಮ ರಫ್ ಎಡಿಟ್ ಕಂಪ್ಲೀಟ್ ಆಗಿದೆ. ಒಂದ್ಸತಿ ಓವರಾಲ್ ಆಗಿ ಹಾಗೆ ನೋಡೋಣ ಏನಾಗಿದೆ ಅಂತ. ಫಸ್ಟ್ ಲೋಗೋ ಬರುತ್ತೆ. ಇದಾದಮೇಲೆ ಫಿಟ್ನೆಸ್ಗೆ ಸ್ಟಾರ್ಟ್ ಮಾಡೋಕ್ಕೆ ಮನೆಯಿಂದ ಎಲ್ಲ ರೆಡಿ ಮಾಡ್ಕೊತಿರ್ತಾರೆ. ಸೊ ಇದೊಂದು ವರ್ಕೌಟ್ ಮಾಡೋ ಥರದ್ದು. ಸೊ ಇದು ಇನ್ಸ್ಟ್ರಕ್ಟರ್ಸ್ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ಅದನ್ನು ನೋಡ್ಬಿಟ್ಟು ಇದು ಮಾಂಟೇಜ್ ವೀಡಿಯೋಸು. ಸೊ ಇದೆಲ್ಲ ನೋಡ್ಬಿಟ್ಟು ಈ ಥರ ಕ್ಲಾಸಸ್ ಇರುತ್ತೆ ಅಂತ ಜನರಿಗೆ ಗೊತ್ತಾಗುತ್ತೆ. ಆಮೇಲೆ ಫುಲ್ ಖುಷಿಯಾಗಿ ಕ್ಲಾಸಸ್ ಎಲ್ಲ ಸೇರಿ ಎಲ್ಲರೂ ಖುಷಿಗಿರ್ತಾರೆ ಅನ್ನೋ ಫೀಲ್ ಬರುತ್ತೆ. ಇದಾದಮೇಲೆ ಫಿಟ್ನೆಸ್ ಸ್ಟುಡಿಯೋ ಎನಿ ಟೈಮ್. ಸೊ ಅಗೇನ್ ಇಲ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದಾರಲ್ಲ, ಸೊ ನಮ್ಮದ್ರಲ್ಲಿ ನಾವು ವಾಯ್ಸ್ ಓವರ್ ಯೂಸ್ ಮಾಡ್ತಿಲ್ಲ. ಹಾಗಾಗಿ ನೀವೇನು ಮಾಡ್ಬೋದು, ಈ ವಾಯ್ಸ್ ಓವರೆಲ್ಲ ಟೆಕ್ಸ್ಟ್ ಥರ ಹಾಕೋಬೋದು. ಯಾಕಂದರೆ ಇವಾಗ ಸುಮ್ಮನೆ ಇಮೇಜಸ್ ಇದೆ, ಬರೀ ಇಮೇಜಸ್ ವಿಜುವಲ್ಸ್ ನೋಡಿಕೊಂಡು ಅಷ್ಟೇನು ಕಮ್ಮಿ ಆಗಲ್ಲ ಮೆಸೇಜಸ್ಸು. ಸೊ ಹಾಗಾಗಿ ಟೆಕ್ಸ್ಟ್ ಮುಖಾಂತರ ನಾವು ಇದು ಮಾಡ್ಬೋದು. ಮಾಂಟೇಜ್ ಬಂದಾದಮೇಲೆ ವೆಲ್ಕಮ್ ಟು ಇದು ಈ ಟೆಕ್ಸ್ಟ್. ಅಗೇನ್ ಈ ಟೆಕ್ಸ್ಟ್ನ ನೀವು ಯಾವ ಥರ ಪ್ಲೇಸ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಸೊ ನೀವು ಬೇಕಾದ್ರೆ ಈ ವಿಡಿಯೋ ಮೇಲೆ ಟೆಕ್ಸ್ಟ್ನ ಪ್ಲೇಸ್ ಮಾಡ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಟೆಕ್ಸ್ಟ್ ಬರ್ಸ್ಬೋದು, ಆಮೇಲೆ ವೀಡಿಯೋನ ಬರ್ಸ್ಬೋದು. ಸೊ ಇಲ್ಲಿ ನೋಡೋಣ ಯಾವ್ದು ಸೆಟ್ ಆಗುತ್ತೆ ಅಂತ. ಸದ್ಯಕ್ಕೆ ನಾನು ಟೆಕ್ಸ್ಟ್ನ ಇಲ್ಲಿ ಪ್ಲೇಸ್ ಮಾಡ್ತೀನಿ ಇದ್ರ ಮೇಲೇ. ಸೊ ಸೆಲೆಕ್ಷನ್ ಸೆಂಟರ್. ಸೊ ಅಗೇನ್ ಇಲ್ಲಿ ನೋಡ್ಬೋದು ಇದು ತುಂಬ ದೊಡ್ಡದಾಗಿದೆ. ಕ್ಲೀನಾಗಿ ಇದನ್ನು ಪ್ಲೇಸ್ ಮಾಡೋಣ. ವೆಲ್ಕಮ್ ಟು ಫಿಟ್ನೆಸ್ ಸ್ಟುಡಿಯೋಸ್ ವೈರಲ್ ವರ್ಕೌಟ್ ಕ್ಲಾಸಸ್. ಇದಾದಮೇಲೆ ಒಂದು ಎಂಟ್ರ್ ಕೊಡಿ. ಇವಾಗ ಸೆಂಟರ್ ಮಾಡ್ಕೊಳ್ಳಿ. ಸೈಜ್ನ ಬೇಕಾದ್ರೆ ಸ್ವಲ್ಪ ಚಿಕ್ಕದು ಮಾಡ್ಕೋಬೋದು. ಓಕೆ, ಈ ಸೆಲೆಕ್ಷನ್ ಟೂಲ್ಗೆ ಬಂದು ಇದನ್ನು ಸೆಲೆಕ್ಟ್ ಮಾಡಿ. ಇವಾಗ ಸೈಜ್ನ ಕಮ್ಮಿ ಮಾಡಿ ಇದನ್ನು ಸೆಂಟ್ರಲೈನ್ ಮಾಡಿ. ಅಗೇನ್ ಇದೆಲ್ಲ ಬಂದು ಪ್ಲೇಸ್ ಹೋಲ್ಡರ್ಸ್ ಅಷ್ಟೇ, ಅಂದರೆ ರಫ್ ಎಡಿಟು. ಆಮೇಲೆ ಕ್ಲೀನಾಗಿ ಎಡಿಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಟ್ರಾನ್ಸ್ಫಾರ್ಮ್ ಎನಿ ಸ್ಪೇಸ್ ಇಂಟು ಯುವರ್ ಪರ್ಸ್ನಲ್ ಹೆಲ್ತ್. ಅಗೇನ್ ಇದನ್ನೇ ಕಾಪಿ ಮಾಡ್ಬೋದು ನಾವು. ಸೊ ಇದು ಲ್ಯಾಪ್ಟಾಪ್ ಸೀನ್ ಬರುತ್ತಲ್ಲ ಅಲ್ಲಿ. ಸೊ ಈ ಟೆಕ್ಸ್ಟ್ನ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬೋದು. ಸೊ ಅಗೇನ್ ಇದು ಯೂಸ್ ಮಾಡ್ತಿಲ್ಲ. ಸೊ ಇಲ್ಲಿ ಇದನ್ನು ಮತ್ತೆ ಕಾಪಿ ಪೇಸ್ಟ್.
ಸೊ ಇವಾಗ ನೋಡಿದ್ರೆ ಫಿಟ್ನೆಸ್ ಸ್ಟುಡಿಯೋ ಲೋಗೋ ಇಂಟ್ರೋ ಬರುತ್ತೆ. ಸೊ ಇಲ್ಲೆಲ್ಲ ಸೆಟಪ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟು ವೆಲ್ಕಮ್ ಟು ಫಿಟ್ನೆಸ್ ಸ್ಟುಡಿಯೋಸ್ ವರ್ಚುವಲ್ ಕ್ಲಾಸಸ್ ಅಂತ ಬರುತ್ತೆ. ಫಿಟ್ನೆಸ್ ಮೀಟ್ಸ್ ಕನ್ವಿನ್ ಇದೆಲ್ಲ. ಆಮೇಲೆ ಈ ಥರದೊಂದು ಮಾಂಟೇಜ್ ಕ್ಲಿಪ್ಸ್ ಎಲ್ಲ ಆದಮೇಲೆ ಟ್ರಾನ್ಸ್ಫಾರ್ಮ್ ಎನಿ ಸ್ಪೇಸ್ ಇಂಟು ಯುವರ್ ಪರ್ಸನಲ್ ಫಿಟ್ನೆಸ್ 7 ಅಂತ ಬರುತ್ತೆ. ಇಲ್ಲಿ ಲ್ಯಾಪ್ಟಾಪಲ್ಲಿ ಮನೆಯಿಂದಾನೇ ವರ್ಕೌಟ್ ಮಾಡ್ತಿರೋದು ಕ್ಲಿಪ್ಸ್ನ ಹಾಕೋಬೋದು. ಆದಮೇಲೆ ಫಿಟ್ನೆಸ್ ಸ್ಟುಡಿಯೋ ವೇರ್ ಪ್ಯಾಷನ್ ಮೀಟ್ಸ್ ಪಾಸಿಬಿಲಿಟಿ ಅಂತ ಬರುತ್ತೆ. ಈ ಥರ ಇದು ನಮ್ಮದು ಓವರ್ ಆಲ್ ಫ್ಲೋ. ಈ ರಫ್ ಎಡಿಟ್ ಬಂದ್ಬಿಟ್ಟು ಎಷ್ಟು ಒಂದು 6 ನಿಮಿಷ ಬಂದಿದೆ. ಇದು ನಾವು ಇವಾಗ ನೆಕ್ಸ್ಟ್ 15 ಸೆಕೆಂಡ್ಸ್ ಒಳಗಡೆ ಸೆಟ್ ಮಾಡಬೇಕು. ಈಗ ಎಷ್ಟು ಪೋರ್ಷನ್ ಕಟ್ ಮಾಡೋದು ಹೇಗೆ ಗೊತ್ತಾಗುತ್ತೆ, ಯಾವ್ದು ಪೋರ್ಷನ್ಸ್ ಕ್ಲೀನಾಗಿ ಕಟ್ ಮಾಡಬೇಕು, ಎಷ್ಟು ಡ್ಯೂರೇಷನ್ ಕೊಡಬೇಕು ಪ್ರತಿ ಕ್ಲಿಪ್ಪು ಅಂತ ಡೌಟ್ ಇದ್ರೆ ಸಿಂಪಲ್ ಆಡಿಯೋ ನಮ್ಮ ಹತ್ರ ಆಲ್ರೆಡಿ ಇದೆ ಅಲ್ವಾ. ಸೊ ಆಡಿಯೋನ ಫಸ್ಟು ಕಟ್ ಮಾಡ್ಕೊಳ್ಳಿ. ನಮಗೆ 15 to 20 ಸೆಕೆಂಡ್ಸ್ ವಿಡಿಯೋ ಇರಬೇಕು. ಸೊ 15 ಸೆಕೆಂಡ್ಸ್ವರೆಗೂ ಒಂದು ಆಡಿಯೋ ಲೂಪ್ನ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಕ್ಲಿಪ್ಸ್ನ ಬೇಕಾದ್ರೆ ಹೇಗೆ ಕಟ್ ಮಾಡೋದು ಅಂತ ನಿಮ್ಗೆ ಕ್ಲೀನಾಗಿ ಐಡಿಯಾ ಬರುತ್ತೆ. ಸೊ ಇವಾಗ ಅಗೇನ್ ಆಡಿಯೋ ಫೋಲ್ಡರ್ ಒಳಗಡೆ ಹೋಗ್ತಿದ್ದೀನಿ. ಇಲ್ಲಿ ಆಡಿಯೋ ಟ್ರ್ಯಾಕು ಇಲ್ಲಿ ಫಸ್ಟು ನಾನು ಕೇಳ್ತೀನಿ. ಅಗೇನ್ ಇದು ನಾವು ವಿಡಿಯೋ ಥರ ಡೌನ್ಲೋಡ್ ಮಾಡಿದ್ದೀವಿ. ಸೊ ಇಲ್ಲಿ ನಂಗೆ ಬರೀ ಆಡಿಯೋ ಟ್ರ್ಯಾಕ್ ಬೇಕು. ಸೊ ಅದಕ್ಕೆ ಇಲ್ಲಿದೆ ನೋಡಿ ಸೆಕೆಂಡ್ ಐಕಾನ್, ಇದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಬರೀ ಆಡಿಯೋ ಮಾತ್ರ ಕಾಣಿಸುತ್ತೆ. ಇಲ್ಲಿ ಇದನ್ನಾಗೇನು ಸ್ವಲ್ಪ ಝೂಮ್ ಮಾಡ್ಕೊತೀನಿ. ಸೊ ಇದೆಲ್ಲ ವೇವ್ ಫಾರ್ಮ್ಸು. ಸೊ ಇದರಲ್ಲಿ ನೀವು ಮೇಯ್ನಾಗೆ ವೇವ್ ಫಾರ್ಮ್ಸ್ನ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಅಗೇನ್ ಇಲ್ಲಿ ಮ್ಯೂಸಿಕ್ ಕೂಡ ಅಷ್ಟೇ ಯಾವ ಥರ ಸೆಲೆಕ್ಟ್ ಮಾಡಬೇಕಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸೊ ಇಲ್ಲಿ ಪ್ಲೇ ಮಾಡ್ತಾ ಹೋಗ್ತೀನಿ. ಸೊ ನಾವಿಲ್ಲಿ ಟೈಮ್ ಲೈನ್ ನೋಡಿದ್ರೆ ಸೊ ಇಲ್ಲಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನಮ್ಗೆ ಕರೆಕ್ಟಾಗಿ ಅರೌಂಡ್ 15 ಸೆಕೆಂಡ್ಸ್ ಇದೆ. ಸೊ ಮೇ ಬಿ ಈ ಪೋರ್ಷನ್ನು ಬೇಕಾದ್ರೆ ನಾವು ತೊಗೊಂಡು ಒಂದು ವೀಡಿಯೋ ಎಡಿಟ್ ಮಾಡ್ಬೋದು. ಬಟ್ ಈ ಮ್ಯೂಸಿಕ್ ಕರೆಕ್ಟಾಗೆ ನಮ್ಮ ವೀಡಿಯೋಗೆ ಸೆಟ್ ಆಗುತ್ತಾ ಅಂತ ಕೂಡ ನೋಡಬೇಕು. ಸೊ ಒಂದು 5-6 ಸತಿ ಕೇಳಬೇಕು ನೀವು ಮ್ಯೂಸಿಕ್ನ. ಸೊ ಇದಷ್ಟು ಕ್ಲೀನಾಗಿ ಸೆಟ್ ಆಗ್ತಿಲ್ಲ ಸ್ಟಾರ್ಟಿಂಗ್ ಪೋರ್ಷನ್ ಆಫ್ ದ ಮ್ಯೂಸಿಕ್ಕು. ಬಟ್ ಮೇ ಬಿ ಸೆಟ್ ಮಾಡಿಸ್ಬೋದು, ಗೊತ್ತಿಲ್ಲ. ಅದು ಎಡಿಟ್ ಮಾಡೋವಾಗ ನಮ್ಗೆ ಗೊತ್ತಾಗುತ್ತೆ. ಸುಮ್ಮನೆ ಇಲ್ಲೊಂದು ಮಾರ್ಕ್ ಹಾಕಿರೋಣ. ಸೊ ಇಲ್ಲಿ ಫಸ್ಟ್ ಐಕಾನ್ ಇದಲ್ವಾ, ಇದು ಮಾರ್ಕರು. ಇದು ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಮಾರ್ಕರ್ ಸೆಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾವು ಮತ್ತೆ ಇಲ್ಲಿ ಬಂದು ಹುಡುಕಿ ಮಾಡೋ ಬದಲು ಮಾರ್ಕರ್ ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಕ್ಟಾಗಿ ನಮ್ಮ ಇಂಡಿಕೇಟರ್ ಇಲ್ಲಿ ಬರುತ್ತೆ. ಸೊ ಇದಾದ್ಮೇಲೆ ನಾವು ಈ ಥರ ಹೈಲೈಟ್ ಮಾಡಿಬಿಟ್ಟು ಅಂದರೆ ಪಾಯಿಂಟ್ಸ್ ಇನ್ ಪಾಯಿಂಟ್ ಔಟ್ ಪಾಯಿಂಟ್ ಮಾರ್ಕ್ ಮಾಡಿಬಿಟ್ಟು ಇಷ್ಟು ಪೋರ್ಷನ್ ಆಫ್ ದ ಆಡಿಯೋ ಮಾತ್ರ ನಾವು ಡ್ರ್ಯಾಗ್ ಮಾಡಿ ವರ್ಕ್ ಮಾಡ್ಕೋಬೋದು. ಸೊ ಇವಾಗ ನೆಕ್ಸ್ಟು ಮ್ಯೂಸಿಕ್ನ ಕೇಳೋಣ. ಸೊ ಅಗೇನ್ ಇದು ಸದ್ಯಕ್ಕೆ ಈ ಮಾರ್ಕ್ ಮಾಡಿರೋ ಇನ್ ಮತ್ತು ಔಟ್ ಪಾಯಿಂಟ್ನ ಕ್ಲಿಯರ್ ಮಾಡ್ತೀನಿ. ಸೊ ರೈಟ್ ಕ್ಲಿಕ್ ಮಾಡಿ ಕ್ಲಿಯರ್ ಇನ್ ಆ್ಯಂಡ್ ಔಟ್ ಇದನ್ನು ಸೆಲೆಕ್ಟ್ ಮಾಡಿ. ಓಕೆ, ಸೊ ಇಲ್ಲಿ ನಾನು ಫುಲ್ಲು ಮ್ಯೂಸಿಕ್ ಕೇಳಿದ್ದೀನಿ. ಇದರಲ್ಲಿ ನಮಗೆ ಎಕ್ಸಾಕ್ಟಾಗಿ ಬೇಕಾಗಿರುವಂಥ ಬೀಟ್ಸು ಅಂದರೆ ಕ್ಲೀನಾಗಿ ಸಿಗ್ತಾ ಇಲ್ಲ, ಜಾಸ್ತಿ ಡ್ಯೂರೇಷನ್ ಈ ಥರ ಎಲ್ಲ ಇದೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಸೊ ಈ ಪೋರ್ಷನ್ ಕರೆಕ್ಟಾಗಿದೆ. ಬಟ್ ಇದೇನಂದರೆ ಒಂದೇ ಕಂಟಿನ್ಯೂಸ್ ಆಗಿದೆ ಮ್ಯೂಸಿಕ್ಕು. ಇದು ನಮಗೆ ಜಾಸ್ತಿ ಡ್ಯೂರೇಷನ್ವರೆಗೂ ಕೂಡ ಬರುತ್ತೆ. ಸೊ ನೀವು ನೋಡಿದ್ರೆ 15 ಸೆಕೆಂಡ್ಸ್ ಅಪ್ರಾಕ್ಸಿಮೇಟಾಗಿ 15 ಸೆಕೆಂಡ್ಸಿಂದ ಸ್ಟಾರ್ಟ್ ಆಗ್ತಿದೆ ಇಲ್ಲಿವರೆಗೂ, ಅಂದರೆ 44 ಸೆಕೆಂಡ್ಸ್ ಅಂದರೆ ಸೊ 20-25 ಸೆಕೆಂಡ್ಸ್ ಏನೋ ಬರ್ತಾ ಇದೆ. ಆ್ಯಂಡ್ ಎಂಡಿಂಗ್ ಕ್ಲೀನ್ ಆಗಿಲ್ಲ. ಸೊ ಮೇ ಬಿ ಇಲ್ಲಿ ನಾವು ಎಂಡ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಅಗೇನ್ 2-3 ವರ್ಷನ್ಸ್ ನಾವು ಆಡಿಯೋನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ನೀವು ಸ್ಟಾರ್ಟಿಂಗ್ ಎಂಡಿಂಗು ಸೆಂಟ್ರ್ ಎಲ್ಲ ಕೇಳಿಬಿಟ್ಟು ನಿಮ್ಮದೇ ಓನ್ ಆಡಿಯೋ ಎಡಿಟಿಂಗ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಸ್ಟಾರ್ಟಿಂಗ್ ನಮಗೆ ಸ್ಲೋ ಮ್ಯೂಸಿಕ್ ರ್ಯಾಂಪ್ ಅಪ್ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಪೋರ್ಷನ್ ಸೊ ಈ ಥರ ಸ್ಟಾರ್ಟಿಂಗ್ ತೊಗೋತೀನಿ ನಾನು. ಆ್ಯಂಡ್ ಇದಾದಮೇಲೆ ಇದೇ ಬೀಟು ಎಲ್ಲ ಕಡೆನೂ ರಿಪೀಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಎಂಡಿಂಗಲ್ಲೂ
ಇದೇ ರೀತಿ ಅಪ್ರಾಕ್ಸಿಮೇಟ್ ಆಗಿ ಬರ್ತಾ ಇದೆ. ಆ್ಯಂಡ್ ಈ ಪೋರ್ಷನಲ್ಲಿ ನಮಗೆ ಎಂಡಿಂಗ್ ಕ್ಲೀನಾಗಿ ಸಿಗುತ್ತೆ ಈ ರೀತಿ. ಸೊ ಹಾಗಾಗಿ ನಾನು ಈ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಪೋರ್ಷನ್ನ ಮಿಕ್ಸ್ ಮಾಡಿ ಒಂದು ಆಡಿಯೋನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಎಂಡಿಂಗ್ ಪೋರ್ಷನು. ಇಲ್ಲಿ ಇನ್ ಪಾಯಿಂಟ್ ಮಾರ್ಕ್ ಮಾಡ್ತೀನಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಲೇಸ್ ಮಾಡ್ಕೋತೀನಿ. ಇದು ನನಗೆ ಸ್ಟಾರ್ಟಿಂಗ್ ಪಾಯಿಂಟ್ ಬೇಕು. ಸೊ ಇಲ್ಲಿ ಸ್ಟಾರ್ಟಿಂಗು ಬರೀ ಆಡಿಯೋ ಬೇಕು ಈ ರೀತಿ. ಸೊ ಇವಾಗ ಇಲ್ಲಿ ಪ್ಲೇ ಮಾಡಿದ್ರೆ ನೋಡಿ ನಮಗೆ ಬೇಕಾಗಿರೋಂಥ ಆಡಿಯೋ ಕ್ಲೀನಾಗಿ ಸಿಕ್ಕಿದೆ. ಸೊ ಯಾವಾಗಲೂ ಆಡಿಯೋನಲ್ಲಿ ಆ ಪರ್ಟಿಕ್ಯುಲರ್ ಬೀಟ್ಸು ರಿಪೀಟ್ ಆಗ್ತಾ ಇರುತ್ತೆ. ಸೊ ಅದನ್ನು ನೀವು ಕ್ಲೀನಾಗೆ ಗಮನಿಸ್ಬಿಟ್ಟು ಈ ವೇವ್ ಫಾರ್ಮ್ನ ಅರ್ಥ ಮಾಡಿಕೊಂಡು ಕಟ್ಸ್ ಮಾಡ್ಕೋಬೇಕು ನೀವು. ಸೊ ಇದು ಒನ್ ಮ್ಯೂಸಿಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ಸೊ ಇದು ನೀವು ಅಬ್ಸರ್ವ್ ಮಾಡಿದ್ರೆ 15-17 ಸೆಕೆಂಡ್ಸ್ ಏನೋ ಇದೆ ಅನ್ಕೋತೀನಿ ಇದು. ಸೊ ಪರವಾಗಿಲ್ಲ, ಇದು ವರ್ಕೌಟ್ ಆಗುತ್ತೆ. ಇಲ್ಲಾಂದರೆ ಹಾಗೆ ನೀವು ಬೇಕಾದರೆ ಇಲ್ಲಿಂದ ಇನ್ ಪಾಯಿಂಟ್ ಸೆಟ್ ಮಾಡಿ ಎಷ್ಟು ಇದು 29-30 ಸೆಕೆಂಡ್ಸ್ ಬರುತ್ತೆ. ಇದು ಕೂಡ ಟ್ರೈ ಮಾಡ್ಬೋದು. ಬಟ್ ನಮಗೆ ಬ್ರೀಫ್ ಇರೋ ಪ್ರಕಾರ 15 ಸೆಕೆಂಡ್ಸ್ ಇರಬೇಕು. ಸೊ 15 to 20 ಪರವಾಗಿಲ್ಲ ಅನಿಸುತ್ತೆ. ಸೊ ಇವಾಗ ಈ ಆಡಿಯೋನ ಯೂಸ್ ಮಾಡ್ಕೊಳ್ತೀನಿ ನಾನು. ಸೊ ಇದನ್ನು ಸೆಲೆಕ್ಟ್ ಮಾಡಿ ಇದ್ರ ಕೆಳಗಡೆ. ಸೊ ಇಲ್ಲಿ ನೋಡಿ 17 ಸೆಕೆಂಡ್ಸ್ ಬಂದಿದೆ. ಸೊ ದಿಸ್ ಇಸ್ ಫೈನ್. 1-2 ಸೆಕೆಂಡ್ಸ್ ಅಷ್ಟೇ ನಾವು ಜಾಸ್ತಿ ಹೋಗಿರೋದು. ನೆಕ್ಸ್ಟು ಬಂದು ರಫ್ ಎಡಿಟ್ ಮಾಡ್ಕೋಬೇಕು. ಈ 6 ಮಿನಿಟ್ಸ್ ನಾವೇನು ಕಟ್ ಮಾಡಿದ್ದೀವಿ ಇದೆಲ್ಲ ಬಂದ್ಬಿಟ್ಟು 15 ಸೆಕೆಂಡ್ಸ್ ಒಳಗಡೆ ಮಾತ್ರ ನಾವು ತರಿಸ್ಬೇಕು. ಸೊ ಇದನ್ನು ಹೇಗೆ ಕಟ್ ಮಾಡಿ ಎಡಿಟ್ ಮಾಡೋದು ಅಂತ ಹೇಳಿದ್ರೆ ತುಂಬ ಸಿಂಪಲ್ಲು. ಪ್ರೀಮಿಯರ್ ಪ್ರೋನಲ್ಲಿ ನಿಮಗೆ 3 ಕೀಸ್ ನೀವು ಯೂಸ್ ಮಾಡೋದು ಶಾರ್ಟ್ಕಟ್ಟು, ಅದನ್ನು ಹೇಳ್ಕೊಡ್ತೀನಿ. ಅದನ್ನು ಯೂಸ್ ಮಾಡಿಕೊಂಡು ನೀವು ಯಾವುದೇ ರೀತಿಯ ವಿಡಿಯೋ ಎಡಿಟಿಂಗ್ ಮಾಡ್ಬೋದು ಆರಾಮಾಗೆ. ಫಸ್ಟ್ ಒನ್ ಬಂದು ಸಿ ಅಂತ ಹೇಳಿದ್ರೆ ಕಟ್ ಟೂಲ್ ಅಥವಾ ರೇಸರ್ ಟೂಲ್ ಬರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಕ್ಲಿಪ್ಸಲ್ಲಿ ಕಟ್ ಮಾಡ್ಬೋದು. ಸೊ ಸಿ ಪ್ರೆಸ್ ಮಾಡಿದ್ರೆ ಈ ಥರ ಐಕಾನ್ ಬರುತ್ತೆ, ರೇಸರ್ ಐಕಾನು. ಕ್ಲಿಪ್ ಮೇಲೆ ವಿಡಿಯೋ ಟ್ರ್ಯಾಕ್ ಎಲ್ಲಿರುತ್ತೋ ಅದ್ರ ಮೇಲೆ ಪ್ಲೇಸ್ ಮಾಡಬೇಕು, ಯಾವ ಕ್ಲಿಪ್ನ ನೀವು ಕಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ ಪರ್ಟಿಕ್ಯುಲರ್ ಕ್ಲಿಪ್ ಇದನ್ನು ಕಟ್ ಮಾಡ್ಬೇಕಂತ ಹೇಳಿದ್ರೆ ಸಿ ಪ್ರೆಸ್ ಮಾಡಿ ಇಲ್ಲಿ ಬಂದು ಈ ರೀತಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕಟ್ ಆಗುತ್ತೆ. ಅದೇ ರೀತಿ ಎಲ್ಲಿ ಬೇಕೋ ಅಲ್ಲಿ ಸುಮ್ಮನೆ ಕ್ಲಿಕ್ ಮಾಡ್ತಾ ಇರ್ತೀರ. ಹಾಗೆ ನೀನು Ctrl Z ಮಾಡ್ತಿದ್ದೀನಿ ಅಂಡು ಮಾಡೋಕ್ಕೆ. ಸೊ ಅಗೇನ್ ನೀವು ಈ ಟೈಮ್ ಇಂಡಿಕೇಟರ್ ಅದ್ರ ಮೇಲೇ ಪ್ಲೇಸ್ ಇರಬೇಕು, ಆ ಥರ ಎಲ್ಲ ಏನಿಲ್ಲ. ಪ್ಲೇಸ್ ಮಾಡಿದ್ರೆ ಕರೆಕ್ಟಾಗಿ ಟೈಮ್ ಇಂಡಿಕೇಟರ್ ಎಲ್ಲಿರುತ್ತೋ ಅಲ್ಲಿ ಮೌಸ್ ತೊಗೊಂಡೋದ್ರೆ ಅಲ್ಲಿ ಕಟ್ ಆಗುತ್ತೆ. ಇಲ್ಲಾಂದರೆ ಈ ರೀತಿ ಕೂಡ ನೀವು ಕಟ್ ಮಾಡ್ಬೋದು. ಇದು ಒಂದು ಶಾರ್ಟ್ಕಟ್ಟು ಸಿ. ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಷನ್ ಟೂಲು. ಇದಕ್ಕೆ ಶಾರ್ಟ್ಕಟ್ ಬಂದು ವಿ. ಸೊ ಸೆಲೆಕ್ಷನ್ ಟೂಲ್ ಬಂದು ನೀವು ಸೆಲೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ ಕ್ಲಿಪ್ಪು. ಸೆಲೆಕ್ಟ್ ಮಾಡೋಕ್ಕೆ ಇಲ್ಲ ಈ ಥರ ಮೂವ್ ಮಾಡಿ ಬೇರೆ ಕಡೆ ಪ್ಲೇಸ್ ಮಾಡೋಕ್ಕೆ ಈ ಥರದಕ್ಕೆ ಯೂಸ್ ಮಾಡ್ತೀರಾ. ಸೊ ಫಸ್ಟ್ ಶಾರ್ಟ್ಕಟ್ ಬಂದು ಸಿ, ಸೆಕೆಂಡ್ ಶಾರ್ಟ್ಕಟ್ ಬಂದು ವಿ. ಈಗ ನೆಕ್ಸ್ಟು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕಟ್ ಮಾಡ್ತೀರಾ ಅಂದ್ಕೊಳ್ಳಿ, ಈ ಹಿಂದೆ ಇರೋ ಪೋರ್ಷನ್ಸ್ ಎಲ್ಲ ಬೇಡ. ಸೊ ಅವಾಗ ನೀವು ವಿ ಪ್ರೆಸ್ ಮಾಡಿ ಸೆಲೆಕ್ಷನ್ ಟೂಲಿಗೆ ಬರ್ತೀರಾ. ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಮಾಡ್ತೀರಾ. ಹಾಗೇನು ಕೀಬೋರ್ಡ್ ಮೇಲೆ ಡಿಲೀಟ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಬೇಕು. ಡಿಲೀಟ್ ಮಾಡ್ತೀರಾ. ಡಿಲೀಟ್ ಮಾಡಿದ್ಮೇಲೆ ಇಲ್ಲಿ ಎಂಟಿ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಗ್ಯಾಪ್ ಕ್ರಿಯೇಟ್ ಆದಮೇಲೆ ಇದನ್ನು ಫಿಲ್ ಮಾಡಬೇಕಂದ್ರೆ ಮುಂದೆ ಇರೋ ಕ್ಲಿಪ್ಸ್ನೆಲ್ಲ ವಾಪಸ್ ತಳ್ಳಬೇಕು ನೀವು. ಸೊ ಈ ರೀತಿ ಒಂದೊಂದೇ ಕ್ಲಿಪ್ಪು ಈ ಥರ ತಳ್ಳೋ ಬದಲು ನಾವು ಏನು ಮಾಡ್ಬೋದು, ಒಂದು ಶಾರ್ಟ್ಕಟ್ ಇದೆ. ಸೊ ಇಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಇರುತ್ತಲ್ಲ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ಈ ಥರ ವೈಟ್ ಬಾಕ್ಸ್ ಬರುತ್ತೆ. ರೈಟ್ ಕ್ಲಿಕ್ ಮಾಡಿ ರಿಪಲ್ ಡಿಲೀಟ್ ಅಂತ ಬರುತ್ತೆ. ಸೊ ಈ ಬ್ಲ್ಯಾಂಕ್ ಸ್ಪೇಸ್ ಡಿಲೀಟ್ ಮಾಡಿದಾಗ ಒಂದು ಜಾಗ ಕ್ರಿಯೇಟ್ ಆಗುತ್ತಲ್ಲ, ಇದಕ್ಕೆ ರಿಪಲ್ ಅಂತ ಹೇಳ್ತಾರೆ. ಸೊ ಇದನ್ನು ಡಿಲೀಟ್ ಮಾಡಿ ಅಂತ ನಾವು ಹೇಳಬೇಕು. ಸೊ ರೈಟ್ ಕ್ಲಿಕ್ ಮಾಡಿದ್ರೆ ರಿಪಲ್ ಡಿಲೀಟ್. ಇವಾಗ ಆಟೋಮೆಟಿಕ್ಕಾಗಿ ಮುಂದೆ ಏನೇನು ಕ್ಲಿಪ್ಸ್ ಇರುತ್ತೋ ಅದೆಲ್ಲ ಹಿಂದೆ ಹೋಗುತ್ತೆ, ವಾಪಸ್ಸು ಗ್ಯಾಪ್ ಫಿಲ್ ಆಗುತ್ತೆ. ಸೊ ಈ ಪ್ರಾಸೆಸ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಸಿ ಪ್ರೆಸ್ ಮಾಡಿ ಕಟ್ ಮಾಡ್ತೀವಿ, ವಿ ಪ್ರೆಸ್ ಮಾಡಿ ಕ್ಲಿಪ್ ಸೆಲೆಕ್ಟ್ ಮಾಡ್ತೀವಿ, ಆಮೇಲೆ ಡಿಲೀಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ರಿಪಲ್ ಡಿಲೀಟ್. ಸೊ ಇದೊಂದು ಲೆಂದಿ ಪ್ರಾಸೆಸ್ ಅಲ್ವಾ. ಸೊ ಇದಕ್ಕೆ ಒಂದು ಸಿಂಪಲ್ ವರ್ಕ್ ಅರೌಂಡ್ ಇದೆ. ಏನಂತ ಹೇಳಿದ್ರೆ ಇವಾಗ ಇಲ್ಲಿ ಕಟ್ ಮಾಡ್ತೀವಿ, ಇದನ್ನು ಡಿಲೀಟ್ ಮಾಡಿ ರಿಪಲ್ ಡಿಲೀಟ್ ಆಗಬೇಕು. ಅದಕ್ಕೆ ಒಂದು ಶಾರ್ಟ್ಕಟ್ ಇದೆ, ಶಿಫ್ಟ್ ಡಿಲೀಟ್ ಮಾಡಿದ್ರೆ ಆ ಕ್ಲಿಪ್ಪು ಡಿಲೀಟ್ ಆಗಿಬಿಟ್ಟು ರಿಪಲ್ ಡಿಲೀಟ್ ಕೂಡ ಫಂಕ್ಷನಾಲಿಟಿ ಆಗುತ್ತೆ. ಬಟ್ ನಾವು ಪ್ರತಿ ಸತಿ ಶಿಫ್ಟ್ ಡಿಲೀಟ್ ಮಾಡೋಕ್ಕೆ ನಮ್ಮ ಕೈನ ಕೀಬೋರ್ಡ್ ಮೇಲೆ ತುಂಬ ಡಿಸ್ಟೆನ್ಸ್ ಮೂವ್ ಮಾಡಬೇಕಲ್ವಾ. ಸೊ ಹಾಗಾಗಿ ಇದಕ್ಕೆ ನಾವು ಕಸ್ಟಮ್ ಶಾರ್ಟ್ಕಟ್ಸ್ ನಮ್ಮದೇ ಆದಂಥ ಒಂದು ಕೀ ಬೈಂಡಿಂಗ್ನ ಕೊಡ್ತೀವಿ. ಸೊ ಯಾವಾಗಲೂ ಶಾರ್ಟ್ಕಟ್ಸ್ ಬಂದು ನಮ್ಮ ಕೆಲಸನ ಈಸಿ ಮಾಡಬೇಕು. ಸೊ ಇಲ್ಲಿ ನಮಗೆ ಸಿ ಮತ್ತು ವಿ
ಪಕ್ಕದಲ್ಲೇ ಇದೆ ಅಲ್ವಾ ಕೀ. ಸೊ ಅದಕ್ಕೋಸ್ಕರ ನನಗೆ ಈಸಿ ಆಗುವಂತ ಒಂದು ಕೀ ಬೈಂಡಿಂಗ್ ನ ಕೊಡ್ತೀನಿ ಈ ಕೆಲಸ ಮಾಡಕ್ಕೆ. ಶಿಫ್ಟ್ ಡಿಲೀಟ್ ಒತ್ತಕ್ಕೆ ನಾನು ಪ್ರತಿ ಸತಿ ಕೀಬೋರ್ಡ್ ನೋಡ್ಬೇಕಾಗುತ್ತೆ. ಸೊ ನನಗೆ ಇಲ್ಲೇ ಕೀಬೋರ್ಡ್ ನೋಡ್ದೇನೆ ಸಿಂಪಲ್ ಆಗಿ ನನ್ನ ಬೆರಳು ಆ ಪರ್ಟಿಕ್ಯುಲರ್ ಒಂದು ಶಾರ್ಟ್ ಕಟ್ಗೆ ಹೋಗ್ಬೇಕು. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಶಾರ್ಟ್ ಕಟ್ ನ ಸೆಟ್ ಮಾಡಕ್ಕೆ ಎಡಿಟ್ಗೆ ಬನ್ನಿ. ಇಲ್ಲಿ ಕೀಬೋರ್ಡ್ ಶಾರ್ಟ್ ಕಟ್ಸ್ ಅಂತಿದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ನೀವು ಪ್ರೀಮಿಯರ್ ಪ್ರೋನಲ್ಲಿ ಇರುವಂತ ಎಲ್ಲಾ ಶಾರ್ಟ್ ಕಟ್ಸ್ ಕೂಡ ಇಲ್ಲಿ ನೋಡ್ಬೋದು. ಸೊ ಅಗೇನ್ ಈ ಕೀಬೋರ್ಡ್ ಬಂದು ನಿಮ್ದು ಯಾವ ಕೀಬೋರ್ಡ್ ಇರುತ್ತೆ ಆ ತರ ಇಲ್ಲಿ ಬರೋದು ವರ್ಚುವಲ್ ಕೀಬೋರ್ಡ್. ಸೊ ಕೆಲವೊಬ್ರು ನಂಪ್ಯಾಡ್ ಇಲ್ಲದೆ ಇರೋ ಕೀಬೋರ್ಡ್ಸ್ ಯೂಸ್ ಮಾಡ್ತಾರೆ, ಅವಾಗ ನಿಮ್ಗೆ ಈ ನಂಪ್ಯಾಡ್ ತೋರಿಸಲ್ಲ, ಬರೀ ಇಲ್ಲಿರೋ ಕೀಸ್ ಮಾತ್ರ ತೋರಿಸುತ್ತೆ. ಅಗೇನ್ ಇಲ್ಲಿ ನೋಡ್ಬೋದು ಎಷ್ಟೊಂದು ಶಾರ್ಟ್ ಕಟ್ಸ್ ಇದೆ. ಸೊ ಇಲ್ಲಿ ನೀವು ಕಂಟ್ರೋಲ್ ಪ್ರೆಸ್ ಮಾಡಿದ್ರೆ ಕಂಟ್ರೋಲ್ ಯೂಸ್ ಮಾಡ್ಕೊಂಡು ಎಷ್ಟು ಶಾರ್ಟ್ ಕಟ್ಸ್ ಇದೆ ಅದೆಲ್ಲ ಇಲ್ಲಿ ಬರುತ್ತೆ. ಕಂಟ್ರೋಲ್ ಆಲ್ಟ್ ಪ್ರೆಸ್ ಮಾಡ್ಕೊಂಡು ಎಷ್ಟು ಶಾರ್ಟ್ ಕಟ್ಸ್ ಇದೆ ಇದು ಬರುತ್ತೆ. ಕಂಟ್ರೋಲ್ ಶಿಫ್ಟ್ ಆಲ್ಟ್ ಇದು ಪ್ರೆಸ್ ಮಾಡಿ ಎಷ್ಟಿದೆ. ಸೊ ಈ ಥರ ಎಲ್ಲ ಪ್ರತಿಯೊಂದು ಕೂಡ ನೀವು ನೋಡ್ಬೋದು. ಸೊ ಇದರಲ್ಲಿ ನಮಗೆ ಬೇಕಾಗಿರೋದು ಇಲ್ಲಿ ಸರ್ಚಲ್ಲಿ ರಿಪಲ್ ಅಂತ ಸರ್ಚ್ ಮಾಡಿ, ಇಲ್ಲಿ ರಿಪಲ್ ಡಿಲೀಟ್ ಅಂತ ಬರುತ್ತೆ ನೋಡಿ. ಸೊ ನಿಮಗೆ ನಾರ್ಮಲ್ ಆಗಿ ಇದಿರಲ್ಲ, ಬರೀ ಶಿಫ್ಟ್ ಪ್ಲಸ್ ಡಿಲೀಟ್ ಅಂತಿರುತ್ತೆ. ಈಗ ಈ ಶಿಫ್ಟ್ ಪ್ಲಸ್ ಡಿಲೀಟ್ ಇದೆಲ್ಲ ಇದ್ರ ಬದಲು ಅಥವಾ ಇದ್ರ ಜೊತೆಗೆ ನಾವು ಇನ್ನೊಂದು ಶಾರ್ಟ್ಕಟ್ನ ಅಸೈನ್ ಮಾಡಬೇಕು. ಸೊ ಹೊಸ ಶಾರ್ಟ್ಕಟ್ನ ಅಸೈನ್ ಮಾಡೋಕ್ಕೆ ಇದ್ರ ಪಕ್ಕದಲ್ಲಿ ಕ್ಲಿಕ್ ಮಾಡಿ, ಖಾಲಿ ಬಾಕ್ಸ್ ಬರುತ್ತೆ. ನಿಮಗೆ ಬೇಕಾಗಿರುವಂಥ ಶಾರ್ಟ್ಕಟ್ನ ಸೆಟ್ ಮಾಡಿ. ನಾನು ಈ ಫಂಕ್ಷನಾಲಿಟಿನ ಈ ಕೀಗೆ ನಾನು ಬೈಂಡ್ ಮಾಡ್ತೀನಿ. ಸೊ ಇಲ್ಲಿ ಈ ಪ್ರೆಸ್ ಮಾಡಿ, ಇವಾಗ ಇಲ್ಲಿ ಬರುತ್ತೆ. ಕೆಲವೊಮ್ಮೆ ಈ ಕೀ ಬಂದುಬಿಟ್ಟು ಆಲ್ರೆಡಿ ಬೇರೆ ಒಂದು ಶಾರ್ಟ್ಕಟ್ಗೆ ಬೈಂಡ್ ಆಗಿರುತ್ತೆ. ಆ ಥರದ್ದು ಏನಾದರೂ ಬಂದರೆ ಓಕೆ ಅಂದ್ಕೊಡಿ, ಯಾಕಂದರೆ ಮೋಸ್ಟ್ಲಿ ಆ ಶಾರ್ಟ್ಕಟ್ ನಾವೆಲ್ಲೂ ಯೂಸ್ ಮಾಡಲ್ಲ ಅದಕ್ಕೋಸ್ಕರ. ಸೊ ಇವಾಗ ಶಾರ್ಟ್ಕಟ್ನ ಅಸೈನ್ ಮಾಡಿದ್ದೀವಿ, ಓಕೆ ಅಂದ್ಕೊಡಿ. ಸೊ ನಾವು ಪ್ರೀಮಿಯರ್ ಪ್ರೋನಲ್ಲಿ ಯೂಸ್ ಮಾಡೋದು ಇದು 3 ಶಾರ್ಟ್ಕಟ್ಟು: ಸಿ ಕಟ್ ಮಾಡೋಕ್ಕೆ, ವಿ ಸೆಲೆಕ್ಟ್ ಮಾಡೋಕ್ಕೆ, ಈ ರಿಪಲ್ ಡಿಲೀಟ್ ಮಾಡೋಕ್ಕೆ. ಸೊ ಇವಾಗ ಸಿ ಮಾಡಿ ಇಲ್ಲಿ ಕಟ್ ಮಾಡ್ತೀರಾ, ವಿ ಸೆಲೆಕ್ಟ್ ಮಾಡಿ ಇಲ್ಲಿ ಯಾವ ಕ್ಲಿಪ್ ಬೇಡೋ ಅದನ್ನು ಡಿಲೀಟ್ ಮಾಡೋದನ್ನು ಸೆಲೆಕ್ಟ್ ಮಾಡ್ತೀರಾ, ಈ ಪ್ರೆಸ್ ಮಾಡಿದ್ರೆ ರಿಪಲ್ ಡಿಲೀಟ್ ಆಗುತ್ತೆ. ಸೊ ಸಿ ವಿ ಇ ಇದಿಷ್ಟೇ ನಾವು ಯೂಸ್ ಮಾಡೋದು ಎಡಿಟಿಂಗ್ಗೆ. ಸೊ ಇದಿಷ್ಟು ನೀವು ಕಲ್ತ್ಕೊಂಡ್ರೆ ನಿಮ್ಮ ನೆಕ್ಸ್ಟು ಲೈಕ್ 50% ಆಫ್ ದ ಎಡಿಟಿಂಗ್ ಕಲ್ತಿರೋ ಥರ, ಅಂದರೆ ಪ್ರೀಮಿಯರ್ ಪ್ರೋ ಕಲ್ತಿರೋ ಥರ. ಇವಾಗ ನೆಕ್ಸ್ಟ್ ನಾವು ಮ್ಯೂಸಿಕ್ ಪ್ರಕಾರವಾಗಿ ನಾವು ಮಾಡಿರೋ ಎಡಿಟ್ಸ್ನ ಕ್ಲೀನಾಗೆ ಕಂಪ್ಲೀಟ್ ಮಾಡೋಣ.